ಸತ್ಯ ನೋಡಬೇಕು, ಮುಖಾಮುಖಿ ಸತ್ಯವನ್ನು ಎದುರಿಸಬೇಕು, ಸತ್ಯವನ್ನು ಅನುಭವಿಸಬೇಕು ಅಂದಾಗ ಈ ಮನಸ್ಸಿಗೆ ಅದರ ತಾಕತ್ತಿಲ್ಲ. ಸತ್ಯವನ್ನು ಎದುರಿಸುವ ತಾಕತ್ತು ಮನಸ್ಸಿಗೆ ಇಲ್ಲದೆ ಇರೋದರಿಂದ ಸತ್ಯದ ಬಗ್ಗೆ ವಿಷಯಗಳನ್ನು ಸಂಗ್ರಹ ಮಾಡೋದರಲ್ಲಿ ಸಮಾಧಾನ ಪಟ್ಕೊಳ್ತಾ ಇರುತ್ತೆ. ಸತ್ಯದ ಬಗ್ಗೆ ಗೊತ್ತಾದರೆ ಸತ್ಯ ಗೊತ್ತಿದೆ ಅಂತ ಅರ್ಥ ಅಲ್ಲ. ಪ್ರೇಮಕ್ಕೆ ಪ್ರೇಮಿಸಬೇಕು, ಪ್ರೇಮಿಯಾಗಬೇಕು. ಪ್ರೇಮಿಯಾದಾಗ ಪ್ರೇಮದ ಬಗ್ಗೆ ವಿಷಯಗಳನ್ನು ಸಂಗ್ರಹ ಮಾಡುವ ಅವಶ್ಯಕತೆ ಇಲ್ಲ, ಅನುಭವಕ್ಕೆ ಬರುತ್ತೆ. ಹಾಗೆ ಸತ್ಯವೂ ಭಕ್ತಿಯೂ ಅನುಭವಕ್ಕೆ ಬರಬೇಕು. ಪ್ರಪಂಚದಲ್ಲಿ ಎಷ್ಟೊಂದು ತತ್ವಜ್ಞಾನಿಗಳಿದ್ದಾರೆ, ಅವರ ಬಗ್ಗೆ ಪುಸ್ತಕ ಓದಿ ನಾವು ತಿಳ್ಕೊಳ್ಬಹುದು, ಅವರ ಆಟೋಬಯೋಗ್ರಫಿಯನ್ನು ಓದಿಕೊಂಡು ಅರ್ಥ ಮಾಡಿಕೊಳ್ಬಹುದು. ಅವರು ಉಪಯೋಗಿಸಿದ ದೊಡ್ಡ ದೊಡ್ಡ ಪದಗಳನ್ನು ಡಿಕ್ಷನರಿನಲ್ಲಿ ಅದರ ಅರ್ಥವನ್ನು ತಿಳ್ಕೊಳ್ಬಹುದು. ಅವರು ಬರೆದಿರೋ ಥೀಸಿಸ್ ಎಲ್ಲ ತಿಳ್ಕೊಂಡು ಅದರ ಮೇಲೊಂದು ಥೀಸಿ ಬರೀಬಹುದು. ಹೈಪಾಥಿಸಿಸ್ ಎಲ್ಲವನ್ನೂ ಕೂಡ ನಾವು ಡಿರೈವ್ ಮಾಡ್ಕೊಂಡು ಕೂತ್ಕೊಳ್ಬಹುದು, ಕನ್ಕ್ಲೂಷನ್ಗೂ ಬರಬಹುದು. ಆದರೆ ಇವೆಲ್ಲವೂ ಆರ್ಬಿಟರಿ, ನಿರ್ಲಿಪ್ತತೆ, ಇದು ಒಂದು ನಿರಂಕುಶತೆ ಅಂತ ಹೇಳ್ತಾರೆ. ಇಲ್ಲಿ ನಮ್ಮನ್ನು ಬುಡಕ್ಕೆ ಕರ್ಕೊಂಡು ಹೋಗಲ್ಲ, ನಮ್ಮನ್ನು ಆಳಕ್ಕೆ ಕರ್ಕೊಂಡು ಹೋಗಲ್ಲ, ನಮ್ಮ ಮೂಲಕ್ಕೆ ಕರ್ಕೊಂಡು ಹೋಗಲ್ಲ, ನಮ್ಗೆ ಅನುಭವ ಕೊಡೋದಿಲ್ಲ. ಇವೆಲ್ಲ ಬೇಕಾದ್ರೆ ಇದನ್ನೆಲ್ಲ ತಿಳ್ಕೊಂಡು ಒಂದು ಮೀಡಿಯೇಟರ್ ಥರ ಅವ್ರದ್ದನ್ನು ಪ್ರಚಾರ ಮಾಡಿಕೊಂಡು ಅವ್ರಂಗೆ ಹೇಳಿದ್ರು, ಇವ್ರಂಗೆ ಹೇಳಿದ್ರು, ಅವ್ರಂಗೆ ಹೇಳಿದ್ದಾರೆ, ಅಲ್ಲಿ ರೆಫರೆನ್ಸ್ ಕೊಟ್ಕೊಂಡು ನಾವು ಲೆಕ್ಚರ್ ಕೊಡ್ಬಹುದೇ ಹೊರತು ನಮಗೇನು ಸಿಕ್ಕಲ್ಲ. ಪೂಜಾರಿ ಮೀಡಿಯೇಟರು ಭಕ್ತನಿಗೂ ಭಗವಂತನಿಗೂ, ಆದರೆ ಪೂಜಾರಿ ಕೈನಲ್ಲಿ ಭಗವಂತನ ದರ್ಶನ ಮಾಡಿಸೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ, ನಿಮ್ಮ ಒಂದು ಪ್ರೇಮ, ಭಗವಂತನಲ್ಲಿ ಇರುವ ಅನುಭವ, ಪ್ರೇಮ ಬೇಕೇ ಹೊರತು ಭಕ್ತಿ ಬೇಕೇ ಹೊರತು ಪೂಜಾರಿ ಬೇಕಿಲ್ಲ. ಹಾಗೆ ನಮಗೆ ಏನು ಗೊತ್ತಾಗಿದೆ ಅದು ಪೂಜಾರಿಗಷ್ಟೇ, ಏನು ಗೊತ್ತಿದೆಯೋ ಅಷ್ಟೇ, ಹಾಗೆ ನಾವು ಆಗ್ಬಿಡ್ತೀವಿ, ಮೀಡಿಯೇಟರ್ ಆಗ್ಬಿಡ್ತೀವಿ. ಅದರಿಂದ ನಮಗೇನು ಲಾಭ ಸಿಗೋದಿಲ್ಲ. ಇದು ಒಂದು ಭ್ರಮೆ ಬಂದ್ಬಿಡುತ್ತೆ, ನಮಗೆಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ ಅಂತ ಒಂದು ಇಲ್ಯೂಷನ್, ಫಾಲ್ಸ್ ಇಲ್ಯೂಷನ್, ಫಾಲ್ಸ್ ಇಮೇಜ್ ಬರುತ್ತೆ ನಮಗೆ. ನನಗೆಲ್ಲ ಗೊತ್ತಿದೆ, ಸತ್ಯದ ಬಗ್ಗೆ ಎಲ್ಲ ಗೊತ್ತಿದೆ, ಭಕ್ತಿ ಬಗ್ಗೆ ಗೊತ್ತಿದೆ, ಪ್ರೇಮದ ಬಗ್ಗೆ ಗೊತ್ತಿದೆ, ನನಗೆ ಅವ್ರ ಬಗ್ಗೆ ಗೊತ್ತಿದೆ, ಇವ್ರ ಬಗ್ಗೆ ಗೊತ್ತಿದೆ, ಅವ್ರು ಹೇಳಿರೋದು ಗೊತ್ತಿದೆ, ಇವ್ರು ಹೇಳಿರೋದು ಗೊತ್ತಿದೆ. ಆಲ್ ರಾಂಗ್, ಫಾಲ್ಸ್ ಐಡಿಯಾ ಅಷ್ಟೇ, ಸ್ಟುಪಿಡ್ ಐಡಿಯಾಗಳು, ಎಲ್ಲ ಗೊತ್ತಿರೋದು ಎಲ್ಲನೂ ಕೂಡ. ಆದರೆ ಯಾವುದೂ ಸತ್ಯ ಕೊಡಲ್ಲ. ಇಲ್ಲಿ ಬಹಳ ದೊಡ್ಡ ಒಂದು ಅಪಾಯ ಏನಂದರೆ ಎನ್ಕ್ವೈರಿ ಸ್ಟಾಪ್ ಆಗಿಬಿಡುತ್ತೆ, ಎನ್ಕ್ವೈರಿ ನಿಂತು ಹೋಗುತ್ತೆ. ಎನ್ಕ್ವೈರಿ ಅನ್ನೋ ಪದ ಇದೆಯಲ್ಲ, ಇದು ಕೋರ್ಟಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಸತ್ಯಾನ್ವೇಷಣೆಗೆ ಬಹಳ ಬಳಸ್ತಾರೆ. ಇದು ಮೈಗೆ ಆಗೋಗಿದೆ. ಎನ್ಕ್ವೈರಿ ಅನ್ನೋದು ಸ್ಪಿರಿಚುವಲ್ ಪದ. ಸೆಲ್ಫ್ ಎನ್ಕ್ವೈರಿ ಇಸ್ ದಿ ಎನ್ಕ್ವೈರಿ. ಈ ಮಂಡಲ ಪೂಜೆ ಇಸ್ ದಿ ಸೆಲ್ಫ್ ಎನ್ಕ್ವೈರಿ. ಈ ಸೆಲ್ಫ್ ಎನ್ಕ್ವೈರಿನಲ್ಲಿ ಎನ್ಕ್ವೈರಿ ಅನ್ನೋದು, ಅನ್ವೇಷಣೆ ಅನ್ನೋದು, ಆ ಎನ್ಕ್ವೈರಿ ಅದು ಪ್ರಾರಂಭ ಆಗಬೇಕು, ಆಗ್ತಾನೇ ಇರಬೇಕು, ಆಗ್ತಾನೇ ಇರಬೇಕು, ಆಗ್ತಾನೇ ಇರಬೇಕು, ಆಗ್ತಾನೇ ಇರಬೇಕು. ದೇರ್ ಇಸ್ ನೋ ಎಂಡ್. ಬಿಗಿನಿಂಗ್ಲೆಸ್ ಬಿಗಿನ್ಸ್ ಫಾರ್ ಎವರ್. ಇಟ್ ಬಿಗಿನ್ಸ್. ಇಟ್ ಇಸ್ ಅ ಬಿಗಿನಿಂಗ್ಲೆಸ್ ಎನ್ಕ್ವೈರಿ. ಎನ್ಕ್ವೈರಿ, 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 ಎನ್ಕ್ವೈರಿ. ನಾನು ಕಲ್ತಿದ್ದು, ನಾನು ತಿಳಿದಿದ್ದು, ನಾನು ಕಲ್ತಿದ್ದೆಲ್ಲ ಬಿಡ್ತಾ ಬರ್ತಾ ಇರಬೇಕು, ಡಿಲರ್ನಿಂಗ್ ಆಗ್ತಾ ಇರಬೇಕು, ಎನ್ಕ್ವೈರಿ ನಡೀತಾ ಇರಬೇಕು. ಎನ್ಕ್ವೈರಿನಲ್ಲಿ ನನಗೆ ಸಾಧನೆಯಲ್ಲಿ ಗೊತ್ತಾಗಿರೋದು, ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗಬೇಕು. ಎನ್ಕ್ವೈರಿನಲ್ಲಿ ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗಬೇಕು. ಇನ್ಫಾರ್ಮೇಷನ್ ಏನು ಹೊಸದು ಬಂದ್ರೂ ಅದರಲ್ಲಿ ಫಾರ್ ಆ್ಯಂಡ್ ಎಗೇನ್ಸ್ಟ್ನ ಬಿಡ್ತಾ ಇರಬೇಕು, ಕಲ್ತಿದ್ದನ್ನು ಬಿಡ್ತಾ ಇರಬೇಕು. ಎನ್ಕ್ವೈರಿ ನಡೀತಾ ಇರಬೇಕು. ಎನ್ಕ್ವೈರಿ ಜನ್ಮಾಂತರ ಆಗ್ತಾ ಇರಬೇಕು. ಇದು ಎಂಡ್ಲೆಸ್ ಪ್ರಾಸೆಸ್. ಈ ರೀತಿ ಎನ್ಕ್ವೈರಿಗೋಸ್ಕರ, ಅನ್ವೇಷಣೆಗೋಸ್ಕರ, ಸತ್ಯಾನ್ವೇಷಣೆಗೆ ನಾವು ಮೌನದಲ್ಲಿ ಇರಲೇಬೇಕು. ಮಂಡಲ ಪೂಜೆ ಸೆಲ್ಫ್ ಎನ್ಕ್ವೈರಿ.